Hello guys, welcome back to my new vlog. Actually, I'm so excited ಯಾಕೆಂದರೆ ಟ್ರಿಪ್ ಪ್ಲ್ಯಾನ್ ಮಾಡಿದ್ದಾರೆ ಫಾರ್ 4 days. ಅದಕ್ಕೆ ಅಂತಲೇ ಟಿ ಟಿ ಬುಕ್ ಮಾಡಿದ್ರು. ನಮ್ಮೆಲ್ಲ ಫ್ಯಾಮಿಲಿ ಒಟ್ಟಿಗೆ ಹೋಗ್ಬೋದು, ಎಂಜಾಯ್ ಮಾಡಿಕೊಂಡು ಅಂತ ಅಂದ್ಬಿಟ್ಟು ಹಂಗೆ ಊಟದ ಟೈಮ್ ಆಗಿತ್ತಂತ ಅಲ್ಲಿ ನಿಂತ್ಕೊಂಡು ಊಟ ಮಾಡಿಬಿಟ್ಟು ಹಂಗೆ ಮಂಕಿ ಬಂದಿತ್ತಂದ್ರೆ ಅದಕ್ಕೂ ಸ್ವಲ್ಪ ಹಾಕ್ಬಿಟ್ಟು ಇನ್ನು ನಾವು ಸೀದಾ ಹೊರಟಿದ್ದೆ ಕನ್ಯಾಕುಮಾರಿಗೆ. ಅಲ್ಲಿ ರೀಚ್ ಆಗೋ ತನಕ ನಮಗೆ 3 ಗಂಟೆ ಆಯಿತು. 3 ಗಂಟೆಗೆ ಬೀಚ್ ವ್ಯೂ ನೋಡೋಕ್ಕೆ ಸಖತ್ತಾಗಿತ್ತು. ಅದರಲ್ಲೂ ನಾವು ಕಾಯ್ತಾಯಿದ್ದೆ ಸನ್ರೈಸ್ ನೋಡೋಕ್ಕೆ. ಅದನ್ನು ನೋಡಿಬಿಟ್ಟು ಇನ್ನು ರೆಡಿ ಆಗಿಬಿಟ್ಟು ನಾವು ಸೀದಾ ಟೆಂಪಲ್ ಒಳಗೆ ಹೋದ್ವಿ. ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅಂತ ಆಚೆ ಮಾಡ್ಕೊಂಡು ಇನ್ನು ನಾವು ಹೊರಟಿದ್ದೆ ಕೇರಳ. ಈ ಟೆಂಪಲಲ್ಲಂತೂ ಫುಲ್ ಸುತ್ತಾಡಿಸಿದ್ದಾರೆ. ಒಂದು 4-5 ಸಲ ಮೇಲೆ ಕೆಳಗೆ ಸುತ್ತಾಡಿಸಿದ್ದಾರೆ. ಯಾಕೆ ಅಂತ ಚೂಡಿದಾರ್ ಅಲವಿಲ್ಲ ಅಂತ. ಅದಕ್ಕೆ ಪಂಚೆ ತಗೊಂಡು ಅದನ್ನು ಉಟ್ಕೊಂಡು ಮತ್ತೆ ಅಲ್ಲೇನೋ ಪ್ರೋಗ್ರಾಮ್ ನಡೀತಿತ್ತು ಅಂತ ಅದನ್ನು ನೋಡ್ಕೊಂಡು ಮತ್ತೆ ನಾವು ಅಲ್ಲಿಂದ ಹೊರಟ್ವಿ. ನಾವು ತಮಿಳ್ನಾಡಿಗೆ. ಇಲ್ಲಿ ಬಂದುಬಿಟ್ಟು ಸುಬ್ರಹ್ಮಣ್ಯ ಟೆಂಪಲ್. ಇಲ್ಲಿ ಎಲಿಫೆಂಟ್ ಇತ್ತು, ಅದನ್ನು ನೋಡಿದ್ವಿ. ಮತ್ತು ಎಲ್ಲಿ ನೋಡಿದ್ರು ಸುತ್ತಮುತ್ತ ಬರೀ ಪೀಕೋಗಳೇ ಓಡಾಡ್ತಿದ್ವು. ಅದನ್ನು ನೋಡೋಕ್ಕಂತೂ ಮಸ್ತ್ ಮಜಾ ಇತ್ತು. ಅದನ್ನು ನೋಡ್ಕೊಂಡು ಮತ್ತೆ ಅಲ್ಲಿ ಮುಂದೆ ನೋಡಿದ್ರೆ ಫುಲ್ ಬೀಚ್ ಇತ್ತು. ಅದನ್ನು ನೋಡಿ ಫುಲ್ ಖುಷಿ ಅಂದ್ಕೊಳ್ಳಿ ನನಗಂತೂ. ಮತ್ತು ಇನ್ನೊಳಗೆ ಹೋದರೆ ಅಲ್ಲಂತೂ ಫುಲ್ ರಶ್ ಇತ್ತು. ಈ ರಶಲ್ಲೂ ನನ್ನ ತಮ್ಮ ನನ್ನ ಹೊಡೆದು ಎಷ್ಟು ಉರ್ಸಿದ್ದಾನೆ ಅಂದರೆ, ಹೆಂಗೆ ಕಿತ್ತಾಡಿದ್ದೀವಿ ಅಂದರೆ ಸೀರಿಯಸ್ಲಿ ಅಕ್ಕಪಕ್ಕ ಇದ್ದವರೆಲ್ಲ ನೋಡಿ ನಗ್ತಿದ್ರು ನಮ್ಮನ್ನು. ಅಷ್ಟೆಲ್ಲ ಆಗಿ ಅಲ್ಲೇ ಅನ್ನದಾನ ಇತ್ತು. ಮತ್ತು ಅಲ್ಲಿ ಊಟ ಮಾಡಿಕೊಂಡು ಸೀದಾ ಹೋಗಿದ್ದೆ ನಾವು ರಾಮೇಶ್ವರಂಗೆ. ರಾಮೇಶ್ವರಮಲ್ಲಂತೂ ವೀಡಿಯೋ ಮಾಡೋದು ಬಿಟ್ಬಿಟ್ಟಿದ್ರು ಅಂತ ನಾನಂತೂ ಸಿಕ್ಕಿದೆ ಚಾನ್ಸ್ ಅಂತ ಚೆನ್ನಾಗಿ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೆ. ಅಲ್ಲಿ ನೋಡಿದ್ರೆ ಟೈಮ್ ಆಗಿಬಿಟ್ಟಿತ್ತು. ನಾವು ಹೋಗಿದ್ದೆ ಲೇಟ್ ಆಯಿತು. ಕ್ಲೋಸ್ ಮಾಡಿಬಿಡ್ತಾರೆ ಇನ್ನು 1/2 ಅವರಲ್ಲೇ ಅಂತ ಅಂದಿದ್ದಕ್ಕೆ ಮತ್ತೆ ಓಡ್ಕೊಂಡು ಹೋದ್ವಿ. ಇಲ್ಲೂ ನಮ್ಮ ತಮ್ಮ ನನ್ನನ್ನು ಬಿಡಲಿಲ್ಲ. ಅಲ್ಲೂ ರೆಗ್ಸೋದು ಸ್ಟಾರ್ಟ್ ಮಾಡ್ದೆ. ಇನ್ನೇನು ಮಾಡಲಿ, ನಾನು ಸುಮ್ಮನೆ ಇರಬೇಕು. ಅಲ್ಲಿ ಕಿಚ್ಚೋಕ್ಕೂ ಆಗೋಲ್ಲ, ಹೊಡಿಯೋಕ್ಕೂ ಆಗೋಲ್ಲ. ಏನು ರೆಗ್ಸಿದ್ರು ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೋಬೇಕು. ಇನ್ನೇನು ಮಾಡೋದಂತ ನಾನು ಹಂಗೆ ಸುಮ್ಮನೆ. ಬೆಳಗ್ಗೆ ಬೇರೆ ಟೆಂಪಲ್ ಹೋಗಬೇಕು ಅಂತ ಇಲ್ಲಿ ರೂಮ್ ತಗೊಂಡು ಅಲ್ಲಿದ್ವಿ ರೆಡಿ ಆಗೋಕ್ಕೆ ಅಂತ ಅಂದ್ಬಿಟ್ಟು. ಅಲ್ಲಿ ಟ್ರಾವೆಲ್ ಮಾಡೋ ವೀಡಿಯೋ ತೆಗಿಯೋಕ್ಕಾಗಿಲ್ಲ, ಯಾಕಂದರೆ ನಾನು ಫುಲ್ ನಿದ್ದೆ ಮಾಡಿಬಿಟ್ಟಿದ್ದೆ ಆವಾಗ. ಮತ್ತು ಇನ್ನು ಗೆಟ್ ರೆಡಿ ವಿತ್ ಮೀ ವೀಡಿಯೋ ಆದರೂ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲಾಗಿ ಒಂದು ಲಿಪ್ಸ್ಟಿಕ್, ಲಿಪ್ ಬಾಮ್ ಮತ್ತು ಫೇಸ್ ಕ್ರೀಮ್, ಸಿರಮ್ ಹಾಕ್ಕೊಂಡು ರೆಡಿ ಆದೆ. ಇಲ್ಲಿ ನೋಡಿದ್ರೆ ಎಷ್ಟು ಮಳೆ ಅಂತ ಅಂದರೆ ಬೆಳಗ್ಗೆ ಸ್ಟಾರ್ಟ್ ಆಗಿದ್ದ ಮಳೆ ನೈಟ್ ತನಕ ನಿಲ್ತಾನೇ ಇರಲಿಲ್ಲ. ಟೆಂಪಲ್ ಹೋಗ್ಬೇಕಾದ್ರೂ ನೆನ್ಕೊಂಡು ಹೋಗೋದು, ಬರಬೇಕಾದ್ರೂ ನೆನ್ಕೊಂಬರೋದು. ಚಪ್ಪಲಿ ಎಲ್ಲ ಫುಲ್ ಕೊಚ್ಚೆ ಆಗೋದು, ಚಪ್ಪಲಿ ಇಲ್ಲಾಂದರೆ ಕಾಲು ಕೊಚ್ಚೆ ಆಗೋದು. ಇಷ್ಟು ಆಗಿದೆ ಅಲ್ಲಿ ಟೆಂಪಲ್. ಎಲ್ಲ ಯಾವ ಟೆಂಪಲ್ಗೆ ಹೋದ್ರೂ ಫುಲ್ ನೆನ್ಕೊಂಡೇ ಹೋಗಬೇಕಾಗಿತ್ತು. ಎಲ್ಲೂ ಮಳೆ ಬರ್ದಿರ ಯಾವ ಟೆಂಪಲ್ಗೂ ಹೋಗೇ ಇಲ್ಲ ನಾವು. ಯಾವ ಟೆಂಪಲ್ ಹೋದ್ರೂ ಮಳೆ ಬಂದೇ ಬರ್ತಿತ್ತು. ಇನ್ನು ಇಷ್ಟೆಲ್ಲ ರೆಡಿಯಾಗಿ ಫಿಟ್ ಚೆಕ್ ಆದಮೇಲೆ ಹೋಗಿದ್ದೆ ಸೀದಾ ಟೆಂಪಲ್ಗೆ. ಟೆಂಪಲಿಂದ ಆಚೆ ಬಂದಮೇಲೆ ನಾವು ಐಸ್ ಕ್ರೀಮ್ ತಿಂದು ಮತ್ತೆ ಫೋಟೋ ತೆಗೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಬ್ಯೂಟಿಫುಲ್ ವ್ಯೂ ನೋಡಿಕೊಂಡು ನನಗೆ ಫುಲ್ ನಿದ್ದೆ ಬರ್ತಿತ್ತು ಅಂತ ಮಲ್ಕೊಂಡ್ಬಿಟ್ಟಿದ್ದೆ. ಇನ್ನಷ್ಟೇ ಗಾಯ್ಸ್ ಮನೆಗೆ ಹೊರಟ್ವಿ. ಇನ್ನು ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.